ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನಿವತ್ತು ಪನ್ನೀರ್ ವೆಜ್ ಮಸಾಲ ಯಾವ ರೀತಿ ಮಾಡೋದು ನೋಡಿಸ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು, ನಾನು 200 ಗ್ರಾಮ್ದು 2 ಪಾಕೆಟ್ ಪನ್ನೀರ್ ತೊಗೊಂಡಿದ್ದೀನಿ. ಇದು ಪನ್ನೀರ್ನ ಓಪನ್ ಮಾಡಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ಅದನ್ನು ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದೊಡ್ಡ ಸೈಜಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಅದನ್ನು ತವ ಮೇಲೆ ಸ್ವಲ್ಪ ಉಪ್ಪು ಖಾರದಲ್ಲಿ ಫ್ರೈ ಮಾಡಬೇಕು. ಅದಕ್ಕೋಸ್ಕರ ನಾನು ಈ ಸೈಜ್ ಮಾಡ್ಕೊತಾ ಇದ್ದೀನಿ. ಸ್ಮಾಲ್ ಸೈಜ್ ಮಾಡಿಕೊಂಡ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ನಾವು ಅದು ರೋಸ್ಟ್ ಮಾಡೋಷ್ಟರಲ್ಲಿ ಸಣ್ಣ ಪೀಸಸ್ ಮಾಡಿದ್ರೆ ಹಂಗೆ ಮಸಾಲೆಗೆ ಹಾಕಬೇಕಾಗುತ್ತೆ. ನಾನು ಸ್ವಲ್ಪ ದೊಡ್ಡ ಪೀಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ಇದಕ್ಕೆ ನೋಡಿ ಈ ಥರ ಹಚ್ಕೊಂಡಿದ್ದೀನಿ. ಈಗ ಪನ್ನೀರ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ 3 ಹಾಕಿ ಇದನ್ನು ಮಿಕ್ಸ್ ಮಾಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 5 ನಿಮಿಷ ನೆನೆಸಿದ್ರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ. ಈಗ ನಾನು ಸ್ವಲ್ಪ ನೋಡಿರಿ ಈ ಥರ ಆಗಿದೆ, ನೆನೆಯಕ್ಕೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಇವಾಗ ತರಕಾರಿನ ಬೇಯಿಸ್ಕೊತಾ ಇದ್ದೀನಿ. ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿ ಹಾಕ್ಕೊಳ್ಳಿ. ನಾನು ಬಟಾಣಿ ಇದ್ದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾನು ಬಟಾಣಿ ಹಾಕಿಲ್ಲ. ಮತ್ತು ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ 1 ವಿಸಲ್ ಕೂಗಿಸ್ತಾ ಇದ್ದೀನಿ. ಇದು ಕೂಗೋಷ್ಟರಲ್ಲಿ ನಾವು ಗ್ರೇವಿಗೆ ಅಂದರೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ಆಯಿಲ್ ಹಾಕಿ, ಅದಕ್ಕೆ ಒಂದು 2ರಿಂದ 3 ಈರುಳ್ಳಿ ಹಾಕಿ, ಮತ್ತು ಶುಂಠಿ ಸಣ್ಣದಾಗಿ ಪೀಸ್ ಮಾಡಿ ಹಾಕಿ, ಮತ್ತು ಪುದೀನ ಅದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಗೋಡಂಬಿ ಮತ್ತು ಕೊಬ್ಬರಿ ಹಾಕಿಲ್ಲ, ಇದ್ದರೆ ಹಾಕಿ ಚೆನ್ನಾಗಿರುತ್ತೆ. ನಾನು ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಮತ್ತು ಚಕ್ಕೆ ಲವಂಗ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಗಸಗಸೆ ಹಾಕ್ತಾಯಿದ್ದೀನಿ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ, ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ. ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಮತ್ತು ಕೊನೆಯದಾಗಿ ಟೊಮೆಟೊ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಟೊಮೆಟೊ ಒಂದು ಅರ್ಧ ಭಾಗ ಆದಮೇಲೆ ನೋಡಿರಿ ಈ ಥರ ಆಗಿದೆ. ಈಗ ಸ್ಟವ್ ಆಫ್ ಮಾಡಿ ಇದಕ್ಕೆ ನಾವು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಪೌಡರ್ ಹಾಕಿದ್ದೀನಿ. ಬೇಕಿದ್ದರೆ ಹಾಕಿ, ಅಂದರೆ ಸ್ಕಿಪ್ ಮಾಡಿ. ಇದು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ಇದು ಆರಿದ್ಮೇಲೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳಿ, ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ಆರಿದ್ಮೇಲೆ. ಮತ್ತು ಕೊತ್ತಂಬರಿ ಲಾಸ್ಟಲ್ಲಿ ಹಾಕಿ ನೋಡಿರಿ ಈ ಥರ ಆದರೆ ಸಾಕು. ಈಗ ಒಂದು ವಿಸಲ್ ಕೂಗಿದೆ ತರಕಾರಿ. ಇದನ್ನು ನಾವು ಒಂದು ಬೇರೆದಕ್ಕೆ ಸೋದಿಸ್ಕೋಬೇಕು, ನೀರೆಲ್ಲ ಇರೋದನ್ನು. ಅದಕ್ಕೆ ಉಪ್ಪು ಖಾರ ಆಲ್ರೆಡಿ ಹಾಕಿದ್ದೀವಲ್ಲ, ನೋಡಿ ಈ ಥರ ಒಂದು ಪ್ಯಾನ್ ಮೇಲೆ ನಾವು ಒಂದು ಸ್ವಲ್ಪ ಆಯಿಲ್ ಹಾಕಿ ಒಂದೊಂದೇ ಈ ಥರ ಇಡಿ. ಅದು ಸ್ವಲ್ಪ ಫ್ರೈ ಆಗುತ್ತೆ, ಒಂದು 2 ನಿಮಿಷ ಆದರೆ ಸಾಕು. ಈ ಕಡೆ ಸ್ವಲ್ಪ ಆ ಕಡೆ ಸ್ವಲ್ಪ ಅದು ಪನ್ನೀರ್ದು ಹಸಿ ಇರುತ್ತಲ್ಲ, ಹಸಿ ಫ್ಲೇವರೆಲ್ಲ ಹೋಗುತ್ತೆ. ಅದಕ್ಕೋಸ್ಕರ ಈ ಥರ ಮಾಡಿ ಚೆನ್ನಾಗಿರುತ್ತೆ. ನೋಡಿರಿ, ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬೇಡ್ರಿ, ಎಲ್ಲ ಸೀದೋಗುತ್ತೆ. ಈ ಥರ ಎಲ್ಲ ಮಾಡಿ ನೋಡಿ, ಈ ಥರ ಆದರೆ ಸಾಕು. ನೋಡಿರಿ ಕಲರೆಲ್ಲ ಚೇಂಜ್ ಆಗಿದೆ. ಈ ಥರ ಆದಮೇಲೆ ನಾನೆಲ್ಲ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಉಳಿದಿರೋದನ್ನು ಎಲ್ಲ ಇದೇ ರೀತಿ ಮಾಡಿಕೊಂಡು ಇಟ್ಕೋಬೇಕು. ಈಗ ಮಸಾಲೆ ಮಾಡೋದು ಯಾವ ರೀತಿ ನೋಡೋಣ ಬನ್ನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ, ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಕಿ, ಅದು ಸಾಸಿವೆ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದು ಕುದಿ ಅಂಟಿದ್ಮೇಲೆ ನಾವು ತರಕಾರಿ ಬೇಯಿಸ್ಕೊಂಡಿರೋ ನೀರಲ್ಲಿ ಉಪ್ಪಿರುತ್ತಲ್ಲ, ಅದನ್ನು ಎಲ್ಲ ತೊಳೆದು ಈ ಥರ ಹಾಕಿ, ನಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೋಬೇಕು. ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ಹಾಕ್ಕೊಳ್ಳಿ. ಈ ಥರ ಎಲ್ಲ ಹಾಕಿ ಕುದಿಸ್ರಿ. ಗ್ರೇವಿಗಾದರೆ ತುಪ್ಪ ಬೆಣ್ಣೆ ಎಲ್ಲ ಹಾಕ್ತಾರೆ, ನಾನು ತುಪ್ಪ ಬೆಣ್ಣೆ ಏನು ಯೂಸ್ ಮಾಡಿಲ್ಲ. ನೋಡಿರಿ ಈ ಥರ ಇದ್ದರೆ ಸಾಕು. ಇದು ಈಗ ಸ್ವಲ್ಪ ಕುದಿ ಬರ್ತಿದೆ. ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋ ಪನ್ನೀರನ್ನ ಹಾಕಿ ಸ್ವಲ್ಪ ನೋಡಿರಿ ಈ ಥರ ಕುದಿ ಬಂದಮೇಲೆ ಬೇಯಿಸ್ಕೊಂಡಿರೋ ತರಕಾರಿ ಹಾಕಿ, ಇದ್ರಾಗೆಲ್ಲ ಉಪ್ಪಿರುತ್ತೆ, ಎಲ್ಲ ಫುಲ್ಲು ಮಿಕ್ಸ್ ಮಾಡಿ ಒಂದು 2 ಸಲ ತಿರುಗಿಸಿ, ಅದು ಕುದಿ ಬಂದಮೇಲೆ ನಾವು ಉಪ್ಪು ಖಾರ ನೋಡಿಕೊಂಡು ಹಾಕಿ, ಫಸ್ಟೇ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಮತ್ತೆ ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲೆ. ನೋಡಿರಿ, ಪನ್ನೀರ್ ವೆಜ್ ಮಸಾಲ ರೆಡಿಯಾಗಿದೆ. ಈ ಥರ ಇದ್ದರೆ ಸಾಕು. ಪೂರಿ ಚಪಾತಿ ಜೊತೆ ಸೂಪರ್ ಕಾಂಬಿನೇಷನ್ ಇರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ನೀವು ಟ್ರೈ ಮಾಡಿ. ಯಾವಾಗೂ ಗ್ರೇವಿ ತಿಂದು ಬೇಜಾರಾಗಿ ಈ ಥರ ವೆಜ್ ಮಸಾಲ ಮಾಡ್ಕೊಂಡು ತಿನ್ನಿ. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳಿ. ಆಗಿರೋ ವೆಜ್ ಮಸಾಲ, ಪನ್ನೀರ್ ವೆಜ್ ಮಸಾಲ ರೋಟಿ, ಪರೋಟ, ಪೂರಿ ಜೊತೆ ಸೂಪರ್ ಕಾಂಬಿನೇಷನ್. ನೀವು ಟ್ರೈ ಮಾಡಿ. ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.